ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಗಾಗಿರುವ ವಿಚಾರ ರಾಮ ಮಂದಿರದ ಭಕ್ತರ ದೇಣಿಗೆ ಕಳವು ವಿಚಾರ. ಇಡೀ ದೇಶದಲ್ಲಿ ಎಲ್ಲ ವಲಯಗಳ ಜನರನ್ನ ಚಿಂತೆಗೀಡು ಮಾಡಿರುವ ಮತ್ತು ಚರ್ಚೆಗೆ ಈಡು ಮಾಡಿರುವ ಸಂಗತಿ. ಸುಮಾರು 84% ಹಿಂದೂಗಳ ಭಕ್ತಿಯ ಅಸ್ಮಿತೆ ರಾಮ ಮಂದಿರ. ಈ ಭಕ್ತಿಯ ಅಸ್ಮಿತೆಯನ್ನು ಕಳ್ಳತನಕ್ಕೆ ಈಡು ಮಾಡಿರುವ ಟ್ರಸ್ಟಿನ ಸದಸ್ಯರುಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅನ್ನೋದು ಒಂದು ಸಾಮಾನ್ಯವಾದ ಬೇಡಿಕೆ. ಎಲ್ಲರೂ ಅದನ್ನು ಕೇಳಿದ್ದಾರೆ. ಆದರೆ ಬಹಳ ಆಶ್ಚರ್ಯಕರವಾದ ಸಂಗತಿ ಅಂದರೆ, ದೇಶದ ಪ್ರಧಾನಮಂತ್ರಿಗಳು ಎಲ್ಲ ವಿಚಾರಗಳಿಗೆ ಸಾಮಾನ್ಯವಾಗಿ ಪ್ರತಿಕ್ರಿಯೆ ಮಾಡತಕ್ಕಂಥ ಗೃಹ ಮಂತ್ರಿಗಳು ಈವರೆಗೆ ಒಂದೇ ಒಂದು ಸಣ್ಣ ಅಭಿಪ್ರಾಯವನ್ನು ಕೂಡ ಸೂಚಿಸಿಲ್ಲ. ಯಾಕೆ ಅಂತ ಹೇಳಿ ಇಡೀ ದೇಶದ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಬಿಜೆಪಿಯವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮೌನಿ ಪ್ರಧಾನಿ ಅಂತ ಅವರನ್ನ ಟೀಕೆ ಮಾಡ್ತಾ ಇದ್ರು. ಸುಮಾರು 16 ಪತ್ರಿಕಾಗೋಷ್ಠಿಗಳನ್ನು ಮಾಡಿದ ಪ್ರಧಾನಮಂತ್ರಿಯನ್ನ ಮೌನಿ ಪ್ರಧಾನಿ ಅಂತ ಕರೀತಾ ಇದ್ರು. ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡದಿರುವ ಪ್ರಧಾನಮಂತ್ರಿಯನ್ನ ವಾಚಾಳಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಿದೆ. ನಿಜಾರ್ಥದಲ್ಲಿ ಯಾರು ಮೌನಿ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರು. ಅವರು ಮೈಕ್ ಸಿಕ್ಕಿದಾಗ ಮಾತನಾಡುವುದನ್ನು ಬಿಟ್ಟರೆ ಒಬ್ಬರೇ ಒಬ್ಬರು ಪತ್ರಿಕಾ ಮಾಧ್ಯಮದವರಿಗೆ ಅವ್ರ ಎದುರುಗಡೆ ನಿಂತು ಮಾತನಾಡ್ತಕ್ಕಂಥ ಧೈರ್ಯವನ್ನು ಕಳೆದ 12 ವರ್ಷಗಳಲ್ಲಿ ತೋರಿಸಿಲ್ಲ. ಇದು ಯಾಕೆ ಮಾತನಾಡ್ತಿಲ್ಲ ಅನ್ನೋದನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ನಾವು ಬಯಸ್ತೇವೆ. ಎರಡನೇದು, RSSನ ಹೊಸಬಾಳೆಯವರು ಈವರೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. RSSನ ಹೊಸಬಾಳೆಯವರು, ಬಜರಂಗ ದಳದವರು, VHP ಅವರು ಈವರೆಗೆ ಮಾಡಿರುವ ಪ್ರತಿಕ್ರಿಯೆಗಳು ಹಣ ಕಳವಿನ ಬಗೆಗೆ ಮೃದು ಧೋರಣೆಯನ್ನು ತಳೆದಿವೆ. ಅವರು ಅದರ ಬಗ್ಗೆ ಗಂಭೀರವಾಗಿಲ್ಲ. ಇದನ್ನ ದುರುಪಯೋಗ ಮಾಡ್ಕೋಬಾರದು ವಿರೋಧ ಪಕ್ಷಗಳು ಅಂತ ಮಾತನಾಡ್ತಿದ್ದಾರೆ ಹೊರತು ಅತ್ಯಂತ ಗಂಭೀರವಾಗಿ ಹಣ ಕಳವು ಆಗಿರ್ತಕ್ಕಂಥ ದೇಶದ ಜನರ ಭಕ್ತಿಯನ್ನೇ ಕಳವು ಮಾಡಿರುವವರ ಮೇಲೆ ತೀವ್ರವಾದ ಪ್ರತಿಕ್ರಿಯೆಯನ್ನ ಈ 3 ಸಂಘಟನೆಗಳು ಎಲ್ಲೂ ಕೂಡ ಹೇಳಿಲ್ಲ. RSSಗೆ ಈ ಹಣದ ಕಳವು ಯಾಕೆ ಮೃದು ಧೋರಣೆಯನ್ನ ತರುವಂತೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಅನಿಸ್ತಿದೆ. ಹೊಸಬಾಳೆಯವರ ಮಾತುಗಳನ್ನು ಕೇಳಿದ ಮೇಲೆ RSS ಭ್ರಷ್ಟಾಚಾರದ ವಿರುದ್ಧ ಯಾವತ್ತೂ ಹೋರಾಟ ಮಾಡಿದ ಸಂಘಟನೆ ಅಲ್ಲ. ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಮಾಡಿದ ಸಂಘಟನೆ ಅದು. ಎಲ್ಲಿಯಾದರೂ ನೀವು ತೀವ್ರ ಭ್ರಷ್ಟಾಚಾರಗಳು ನಡೆದಾಗ RSS ಮುಂದೆ ನಿಂತು ಇದು ದೇಶಕ್ಕೆ ಹಾನಿ, ಇದನ್ನ ಕೊನೆಗೊಳಿಸಬೇಕು ಅಂತ ಹೋರಾಟ ಮಾಡಿದ್ದು ಬಹಳ ಕಡಿಮೆ. ಈ ವಿಚಾರದಲ್ಲಿ ರಾಮ ಮಂದಿರ ಟ್ರಸ್ಟಿನ ಹಣ ಕಳವಿನ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವಾಗಿದೆ. ಯಾವುದೇ ಇಡಿ ಅದಕ್ಕೆ ಬಂದು ಪ್ರತಿಕ್ರಿಯೆ ಮಾಡಿಲ್ಲ, ಕ್ರಮ ತಗೊಂಡಿಲ್ಲ ಈವರೆಗೆ. ಅರೆ, ಒಂದು 50 ಕೋಟಿ ವ್ಯತ್ಯಾಸ ಆದಾಗ ಇಡಿ ಅವರು ಕೂಡಲೇ ಧಾವಿಸಿ ಇಡೀ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. CBIನವರು ಸುಮೋಟೋ ಕೇಸ್ಗಳನ್ನು ತಗೊಂಡಿದ್ದಾರೆ. ಆದರೆ 2,000 ಕೋಟಿಯಷ್ಟು ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಮ್ಮ ಅಖಿಲ ಭಾರತ ಅಧ್ಯಕ್ಷರು 5,000 ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವು ಆಗಿರುವ ಪ್ರಕರಣವನ್ನ ಇಡಿಯವರು, CBIನವರು ಮತ್ತು ಇನ್ಕಮ್ ಟ್ಯಾಕ್ಸ್ನವರು ಈವರೆಗೆ ಅಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಆ ಲ್ಯಾಪ್ಸಸ್ ಅನ್ನ ಗುರ್ತು ಮಾಡತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ವೆದರ್ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡೈರೆಕ್ಟೆಡ್ ದೆಮ್ ಆರ್ ಆನ್ ದೇರ್ ಓನ್, ವೈ ದೇ ಹ್ಯಾವ್ ನಾಟ್ ಟೇಕನ್ ಅಪ್ ದ ಕೇಸ್? ಕಾರಣ ಏನು? ಇದು ಈ ದೇಶದ ಜನರಿಗೆ ತಿಳಿಬೇಕು. ದೇವರ ಹೆಸರಿನಲ್ಲಿ ಕೂಡ ಈ ರೀತಿ ಹಣ ಲೂಟಿ ಮಾಡ್ತಕ್ಕಂಥ, ಇಲ್ಲಿಯವರೆಗೆ ಸರ್ಕಾರದಲ್ಲಿ ಲೂಟಿ ಮಾಡಿದ್ದಾಯಿತು ಬಿಜೆಪಿಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು, RSSನವರು. ಈಗ ದೇವರ ಹೆಸರಿನಲ್ಲಿ ಲೂಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರಲ್ಲ, ಈ ಪ್ರಯತ್ನಕ್ಕೆ ಸಾರ್ವಜನಿಕರಿಗೆ, ಈ ದೇಶದ ಕೋಟ್ಯಾಂತರ ಭಕ್ತರಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಹೇಳಬೇಕು. ಆದರೆ ಈವರೆಗೆ ಹೇಳಿರುವ ಉತ್ತರಗಳು ಏನಿದೆ, ಹೊಸಬಾಳೆಯವರ ಮಾತನ್ನು ಕೇಳಿದ್ರೆ ಬಹಳ ನಿರಾಶಾದಾಯಕವಾಗಿದೆ ಮತ್ತು ಅವರು ಇಂಥ ಕಳವಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡುತ್ತದೆ.
ಹಾಗಾದ್ರೆ ಏನ್ ಮಾಡಬಹುದಾಗಿತ್ತು? ಇದು ಒಂದು ರಾಷ್ಟ್ರೀಯ ಪ್ರಶ್ನೆ, ನ್ಯಾಷನಲ್ ಪಬ್ಲಿಕ್ ಇಂಟ್ರೆಸ್ಟ್ ಇರುವಂತ ಕೇಸು. ಯಾಕೆಂದ್ರೆ 31 ರಾಜ್ಯಗಳಲ್ಲಿರುವ ಜನರೂ ಕಾಣಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ, ಬರೀ ಉತ್ತರ ಪ್ರದೇಶದ ಜನ ಮಾತ್ರ ಕಾಣಿಕೆ ಕೊಟ್ಟಿಲ್ಲ. ಆದ್ರಿಂದ ಇದನ್ನ ಒಂದು SIT ತನಿಖೆ ಮಾಡೋದು ಅಷ್ಟು ಸೂಕ್ತವಾದದ್ದಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ. ನಾವೇಳಿದ್ದೇವೆ, ನೀವು ಸಣ್ಣ ಕೇಸುಗಳನ್ನೆಲ್ಲ CBI ಕೊಡಿ ಅಂತ ಒತ್ತಾಯ ಮಾಡುವಂತ ಬಿಜೆಪಿಯವರು, ಕರ್ನಾಟಕದ ಬಿಜೆಪಿ ಅಧ್ಯಕ್ಷರು, ಅದರ ವಿರೋಧ ಪಕ್ಷದ ನಾಯಕರು, ಇವ್ರದೆಲ್ಲ ನೋಡಿದ್ರೆ ಯಾಕೆ ಇವರು ಈ ರಾಷ್ಟ್ರೀಯ ಮಟ್ಟದ ಕೇಸನ್ನ CBIಗೆ ಕೊಡಿ ಅಂತ ಹೇಳ್ತಾ ಇಲ್ಲ? ಯಾಕೆ CBIಗೆ ಈವರೆಗೆ ಕೊಟ್ಟಿಲ್ಲ? ಈ ಪ್ರಶ್ನೆಗೆ ಕೂಡ ಅವರು ಉತ್ತರವನ್ನ ಕೊಡಬೇಕು. ಕನಿಷ್ಠ ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮೂಲಕ ಕ್ವಿಕ್ ಅಂಡ್ ಟ್ರಾನ್ಸ್ಪರೆಂಟ್ ರಿಸಲ್ಟ್ ಅನ್ನ ಜನರ ಮುಂದೆ ಇಡಬೇಕಾಗಿತ್ತು. ಇದು ತಕ್ಷಣ ಉತ್ತರ ಪ್ರದೇಶದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಎರಡನೇದು, ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಆಡಿಟ್ ಅನ್ನ, ಈ ಡೊನೇಷನ್ಸ್ ಏನ್ ಕಲೆಕ್ಟ್ ಮಾಡಿದ್ದಾರೆ, ಇನ್ನೂ ನಮ್ಮ ಜನರಿಗೆ ಎಷ್ಟು ಡೊನೇಷನ್ ಬಂದಿದೆ ರಾಮ ಮಂದಿರಕ್ಕೆ ಅನ್ನೋದು ಗೊತ್ತಿಲ್ಲ. ಸಾರ್ವಜನಿಕರು ಯಾರು ಕೊಟ್ಟಿರೋರು ಹೇಳ್ತಿದ್ದಾರೆ, ನಾನು ಇಷ್ಟು ಕೊಟ್ಟಿದ್ದೇನೆ ಅಂತ. 175 kg ಬೆಳ್ಳಿ ಕೊಟ್ಟಿದ್ದೇನೆ ಅಂತ ಒಬ್ರು ಹೇಳ್ಕೊಂಡಿದ್ದಾರೆ. ಅದು ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇದನ್ನ ಸಾರ್ವಜನಿಕರಿಗೆ ಮತ್ತು ಅದರ ನಿಜವಾದ ಡೊನೇಷನ್ ಕೊಟ್ಟಿರುವ ಭಕ್ತರಿಗೆ ತಿಳಿಸುವ ಕೆಲಸ ಇವ್ರಿಗೆ ಇರ್ಬೇಕಲ್ವೇ? ಈವರೆಗೆ CCTV ಏನು ಅಲ್ಲಿ ಕವರೇಜ್ ಇದೆ ಅದನ್ನ ಇಂಪ್ರೂವ್ ಮಾಡುವ ಕೆಲಸವನ್ನು ಕೂಡ ಮಾಡಿಲ್ಲ. ದ ಫಸ್ಟ್ ಅಂಡ್ ಇಮಿಡಿಯೇಟ್ ಸ್ಟೆಪ್ ಕುಡ್ ಬಿ ಟೇಕನ್ ಬೈ ದಿ ಟ್ರಸ್ಟ್ ಆರ್ ಬೈ ದಿ ಗವರ್ನಮೆಂಟ್. CCTVನ ಡಬಲ್ ಮಾಡಬೇಕು. ಎಲ್ಲ ನಡವಳಿಕೆ, ಅಲ್ಲಿನ ನಡಾವಳಿಗಳು ಸಾರ್ವಜನಿಕರಿಗೆ ಮತ್ತು ದೇಶದ ಮುಂದೆ ಕಾಣೋ ಹಾಗೆ ಇಡಬೇಕು. ಆ CCTV ಕವರೇಜು ಮಾಡಬೇಕಾಗಿದೆ. ಆಮೇಲೆ ಡ್ಯೂಯಲ್ ಆಥರೈಸೇಷನ್ ಫಾರ್ ಕೌಂಟಿಂಗ್, ಏನು ಈ ದೇಣಿಗೆಯನ್ನ ಕೌಂಟ್ ಮಾಡೋ ಸಿಸ್ಟಮ್ ಇದೆ, ಇದು ಡ್ಯೂಯಲ್ ಆಥರೈಸೇಷನ್ ಮಾಡಬೇಕು. ಡ್ಯೂಯಲ್ ಅಕೌಂಟಬಿಲಿಟಿ ಬರಬೇಕು. ಅದು ಬರದೇ ಹೋದ್ರೆ ಈ ದೇಶದ ಜನರಿಗಾಗಲಿ, ಇಷ್ಟು ಸಾವಿರಾರು ಕೋಟಿ ಲೂಟಿ ಹೊಡೆದ ಮೇಲಾಗಲಿ, ಇನ್ನು ಮುಂದೆ ನಮ್ಮ ದೇಣಿಗೆ, ನಮ್ಮ ಭಕ್ತಿಯ ಕಾಣಿಕೆ ಕ್ಷೇಮವಾಗಿ ತಲುಪ್ತದೆ ಅಂತ ಅನ್ನುವ ಭರವಸೆ ಜನರಿಗೆ ಇನ್ನೂ ಬಂದಿಲ್ಲ. ಆಮೇಲೆ ಬಾರ್ಕೋಡ್ ಟ್ರ್ಯಾಕಿಂಗ್ ಅನ್ನು ಯಾಕೆ ಮಾಡ್ತಿಲ್ಲ? ಡಿಜಿಟಲ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ನಾವು. ವಾಟ್ ಈಸ್ ರಾಂಗ್ ವಿತ್ ದ ಗವರ್ನಮೆಂಟ್? ಬಾರ್ಕೋಡ್ ಟ್ರ್ಯಾಕಿಂಗ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇದೆ ಅವರಿಗೆ? ಡಿಜಿಟಲ್ ರೆಕಾರ್ಡ್ ಆಫ್ ಎವ್ರಿ ಡೊನೇಷನ್ ಅಟ್ ಎವ್ರಿ ಸ್ಟೇಜ್, ವೈ ಕೆನಾಟ್ ಬಿ ಡನ್? ಇಷ್ಟು ಮುಂದುವರಿದ ರಾಷ್ಟ್ರ ಮತ್ತು ಡಿಜಿಟಲ್ ಅಲ್ಲಿ ನಾವು ಬಹಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳೋರು ಈ ಡಿಜಿಟಲ್ ರೆಕಾರ್ಡಿಂಗ್ ಮಾಡದೇ ಇರೋದಕ್ಕೆ ಕಾರಣ ಏನು? ಆಮೇಲೆ ಇದರ ಆಡಿಟ್ ಆಗ್ಬೇಕಲ್ವೇ? ಸಾವಿರಾರು ಕೋಟಿ ಕಲೆಕ್ಷನ್ ಆಗಿರೋ ಹಣದ ಆಡಿಟ್ ಅನ್ನ ಯಾರು ಕೊಟ್ಟಿದ್ದಾರೆ ಮತ್ತು ಈ ದೇಶದ ಜನರು ಯಾರಿದ್ದಾರೆ, ರಾಮನ ಬಗ್ಗೆ ಭಕ್ತಿ ತೋರಿರೋರು ಯಾರಿದ್ದಾರೆ, ಅವರು ತಿಳ್ಕೊಳ್ಳೋಕ್ಕೋಸ್ಕರ ಪೀರಿಯಾಡಿಕ್ ಆಡಿಟ್ಸ್ ಬೈ ದಿ ರೆಪ್ಯೂಟೆಡ್ ಇಂಡಿಪೆಂಡೆಂಟ್ ಆಡಿಟರ್ಸ್, ಸರ್ಕಾರದ ಆಡಿಟರ್ಸು ಮತ್ತು ಟ್ರಸ್ಟಿನ ಆಡಿಟರ್ಸ್ ಅಲ್ಲ. ಅವರು ಏನು ಆಡಿಟ್ ಮಾಡ್ತಾರೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. 2,000 ಕೋಟಿ ಲೂಟಿ ಆಗೋವರೆಗೆ ಆಡಿಟ್ ಮಾಡಿರೋರು ಏನು ಹೇಳ್ತಾ ಇದ್ರು, ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಕನಿಷ್ಠ ಇಲ್ಲಿ ಈಗ ಆಗ್ತಿದೆ. ಇದು ಓವರ್ ನೈಟ್ ಆದದ್ದಲ್ಲ, ಒಂದು ತಿಂಗಳಲ್ಲಾದದ್ದಲ್ಲ, ಅನೇಕ ತಿಂಗಳುಗಳ ಕಾಲ, ವರ್ಷಗಳ ಕಾಲ ಈ ಲೂಟಿ ನಡೆದಿದೆ. ಹೀಗೆ ನಡೀತಾ ಇರಬೇಕಾದ್ರೆ ವಾಟ್ ವರ್ ದಿ ಆಡಿಟರ್ಸ್ ಡೂಯಿಂಗ್, ವಾಟ್ ವರ್ ದಿ ಸಿಸ್ಟಮ್ಸ್ ಡೂಯಿಂಗ್? ಆಮೇಲೆ ಇಂಥ ಜಾಗಗಳಲ್ಲಿ ವಿಸಲ್ ಬ್ಲೋಯರ್ಸ್ ಇರಬೇಕು, ಅಂದ್ರೆ ಮುಂದಾಗುವ ಅಪಾಯಗಳನ್ನ ಸೂಚನೆ ಮಾಡುವ ಜನರು ಇರಬೇಕು. ಅಂಥದ್ದಕ್ಕೆ ಅವಕಾಶ ಕೊಡ್ಬೇಕು ಸರ್ಕಾರ. ಅದನ್ನ ಅವ್ರು ಹೇಳ್ಬೋದು, ನಾವು ನಮ್ಮ ಸಂಸ್ಥೆಯ ಮೇಲೆ ಅನುಮಾನ ಪಡಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ನಡೀತಿರುವ ವಿದ್ಯಮಾನಗಳನ್ನು ನೋಡಿದ್ರೆ ಬರೀ ಅನುಮಾನ ಪಡೋದಲ್ಲ, ತೀವ್ರವಾದ ತನಿಖೆಯನ್ನ ಇದರಲ್ಲಿ ಕೈಗೊಳ್ಳಬೇಕಾದಂತ ಅಗತ್ಯ ಇದೆ. ಆದ್ರಿಂದ ಈ ಕ್ಷಣದವರೆಗೆ ಪ್ರೈವೇಟ್ ರೆಪ್ಯೂಟೆಡ್ ಆಡಿಟರ್ಸ್ ಇನ್ ದ ಕಂಟ್ರಿ ಯಾರಿದ್ದಾರೆ ಅವರನ್ನ ನೇಮಕ ಮಾಡಬೇಕು. ಇದು ನಮ್ಮ ಒತ್ತಾಯ. ಅದು ಮಾಡದೆ ಹೋದ್ರೆ ಮುಂದೆ ಕೂಡ ಇಂಥ ಅಪಾಯಗಳು ತಪ್ಪಿದ್ದಲ್ಲ, ಇದು ನಮಗೆ ಗೊತ್ತಿರಬೇಕು. ಇದನ್ನ ನಿಲ್ಲಿಸಬೇಕು ಅನ್ನುವ ಮನಸ್ಸು ಸರ್ಕಾರಕ್ಕೆ ಇದ್ರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು.